ದೇವ್ ತನ್ನ ಕೈ ಕಟ್ಟಿದ್ದ ಪಟ್ಟಿ ಕಾಣಿಸ್ದಂತೆ ಶರ್ಟ್ ಧರಿಸಿ ಮರೆ ಮಾಡ್ಕೊಳ್ತಾ ಸಮರ್ಥ್ನನ್ನು ಕರ್ಕೊಂಡು ಹೋಗಿ ಬಂಧಿಸ್ಬೇಕಂದ್ಕೊಂಡು ನೀವು ಒಳಗಡೆ ಹೋಗಿ ನಾನು ಬರ್ತೀನಿ ಅಂತ ಸಾನ್ವಿನ ಮತ್ತು ಅಹಿರಾಳನ್ನು ಕಳಿಸಿದ ಮೇಲೆ ಡಿಕ್ಕಿ ಓಪನ್ ಮಾಡಿದ ದೇವ್ಗೆ ಅಲ್ಲಿ ಸಮರ್ಥ್ ಕಾಣಿಸ್ಲಿಲ್ಲ. ಅಷ್ಟೇ ಕಣ್ಣುಗಳನ್ನ ದೊಡ್ಡದು ಮಾಡಿ ಇವನು ಮತ್ತೆ ತಪ್ಪಿಸ್ಕೊಂಡ, ಅನಾವಶ್ಯಕವಾಗಿ ಇವನ್ನ ಹಾಗೆ ಬಿಟ್ಟು ಚಿಕಿತ್ಸೆಗೆ ಹೊರಟೋದ್ನಲ್ಲ, ಅಷ್ಟರಲ್ಲೇ ತಪ್ಪಿಸ್ಕೊಂಡು ಹೊರಟೋಗಿದ್ದಾನೆ ಅನಿಸುತ್ತೆ. ಮೊದಲೇ ಇವನನ್ನು ಎಲ್ಲಾದರೂ ಕಟ್ಟು ಹಾಕ್ಬಿಟ್ಟು ಆಮೇಲೆ ಹೋಗಬೇಕಿತ್ತು ಅಂತ ಕೋಪದಿಂದ ಅಂದ್ಕೊಳ್ತಾ ತಕ್ಷಣವೇ ಸಮರ್ಥ್ನನ್ನು ಹಿಡಿಯೋದಕ್ಕೆ ಪೊಲೀಸರಿಗೆ ಮಾಹಿತಿಯನ್ನು ನೀಡ್ದ. ಅದರ ಜೊತೆಗೆ ಯಾರಿಗೂ ಏನು ತೊಂದರೆ ಆಗಬಾರ್ದು ಅಂತ ಸೆಕ್ಯೂರಿಟಿಯನ್ನು ಕೂಡ ಹೆಚ್ಚಾಗಿ ಮಾಡ್ದ. ಇನ್ನು ಸಾನ್ವಿ ಒಳಗಡೆ ಹೋಗತ್ಲೇ ಅಹಿರಾಳನ್ನು ಕಾವ್ಯಾಳಿಗೆ ಕೊಟ್ಟು ನಿನಗೇನಾಯಿತು ಅಂತ ಕೈಗೆ ಹಾಕಿದ್ದ ಬ್ಯಾಂಡೇಜ್ ನೋಡಿ ಕಾವ್ಯ ಗಾಬರಿಯಿಂದ ಕೇಳ್ತಿದ್ರು. ಅದನ್ನು ಲೆಕ್ಕಿಸ್ದೆ ಹಿಂದಕ್ಕೆ ಬಂದು ಒಳಗಡೆ ಹೆಜ್ಜೆ ಇಡ್ತಿದ್ದ ದೇವ್ನನ್ನು ಕರ್ಕೊಂಡು ನೀನು ನಡಿ ಬಾವ, ನೀನು ಎಷ್ಟು ತೊಗೋಬೇಕು ಅಂತ ದೇವ್ ಕೈ ಹಿಡಿದು ಕರೆದುಕೊಂಡು ಹೋಗುವಷ್ಟರಲ್ಲಿ ನಾನು ಚೆನ್ನಾಗಿದ್ದೀನಿ, ನೀನು ಓವರ್ ಆ್ಯಕ್ಟಿಂಗ್ ಮಾಡದೆ ದೂರ ಇರು ಅಂತ ತನ್ನ ಕೈಯನ್ನು ಕೊಡುಕೊಂಡು ತುಂಬ ಸೀರಿಯಸ್ಸಾಗಿ ರೂಮಿಗೆ ಹೋಗಿ CCTV ಫುಟೇಜ್ ಎಲ್ಲ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಿದ್ದ. ದೇವ್ ಹಿಂದೆ ಬಂದಂಥ ಸಾನ್ವಿ ಬಾಗಿಲ ಹತ್ತಿರ ನಿಂತು ಬಾವಾ ಅಂದ್ಲು. ಅವರ ಸಂಕಟ ತಿಳಿಯದ ಉಳಿದ ಮನೆಯವರು ಗೊಂದಲದಿಂದ ಕೆಳಗಿನಿಂದಲೇ ನಡೀತಾ ಇರೋದನ್ನು ನೋಡ್ತಾ ಇದ್ರು. ಸಾನ್ವಿ ಸಡನ್ನಾಗಿ ಮತ್ತೆ ದೇವನನ್ನು ಬಾವ ಅಂತ ಕರಿತಿರೋದು ಯಾಕೆ, ಅದು ಹೊರಗಡೆ ಹೋಗಿ ಬರೋ ಅಷ್ಟರಲ್ಲಿ ಅಂತ ಅಂದ್ಕೊಳ್ತಿದ್ರು. ಬಾ ಅಲ್ಲೇ ಯಾಕೆ ನಿಂತ್ಬಿಟ್ಟಿದ್ಯಾ ಅಂತ ದೇವ್ ಲ್ಯಾಪ್ಟಾಪ್ನಿಂದ ಕಣ್ಣು ತಿರುಗಿಸ್ತೇನೆ ಕರೆದ. ಸಾನ್ವಿ ಒಳಗಡೆ ಬರ್ತಲೆ ಯಾಕೆ ಬಂದೆ, ಇನ್ನೂ ಏನಾದರೂ ಹೇಳೋ ಮಾತುಗಳು ಬಾಕಿ ಇವ್ಯಾ ಅಂತ ಕೇಳ್ದ. ಸಾನ್ವಿ ದೇವ್ ಮುಂದೆ ಮಂಡಿಯೂರಿ ಕೂತು ನಿನ್ನ ಹತ್ರ ನಿಜ ಹೇಳದೇ ಇರೋದು ನನ್ನ ತಪ್ಪೇ ಬಾವ, ಇವಾಗ ನಾನು ನಿಜ ಹೇಳ್ತೀನಿ, ನೀನು ಕೇಳ್ತೀಯಾ ಅಂತ ಕೇಳಿದ್ಲು. ದೇವ್ ಕೋಪದಿಂದ ಸಾನ್ವಿ ಕಡೆ ನೋಡ್ತಾ ನನಗೆ ಇಂಟ್ರೆಸ್ಟ್ ಇಲ್ಲ, ನಾನು ಕೇಳಿದಾಗ ನೀನು ಹೇಳಲಿಲ್ಲ, ಇವಾಗ ನೀನು ಹೇಳ್ತೀನಿ ಅಂದರೂ ಕೇಳೋ ಇಂಟ್ರೆಸ್ಟ್ ನನಗಿಲ್ಲ. ಆ್ಯಂಡ್ ಇನ್ನು ಮುಂದೆ ನನ್ನ ಮಗಳನ್ನು ನೀನೇ ನೋಡ್ಕೊಳ್ಬೇಕು ಅಂದಾಗ ಸಾನ್ವಿ ಖಂಡಿತ ಬಾವ, ಇಷ್ಟು ದಿನ ಅವನ ಕೈಯಿಂದ ಜೀವನ ಪೂರ್ತಿ ನಿಮಗೆ ದೂರ ಆಗಿರಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಇವಾಗ ಅವನೇ ಇಲ್ದಿರುವಾಗ ನನಗಿನ್ನೇನು ಭಯ, ಖಂಡಿತ ಅಹಿಳನ್ನು ಕಣ್ಣಿಗೆ ರೆಪ್ಪೆಯಂತೆ ನೋಡ್ಕೊಳ್ತೀನಿ ನಾನು ಅಂತ ಕಣ್ಣೀರನ್ನು ಒರೆಸ್ಕೊಳ್ತಾ ಹೇಳಿ ಹಾಗೆ ನಿನ್ನನ್ನು ಕೂಡ ನೋಡ್ಕೊಳ್ತೀನಿ ಬಾವ, ನನಗೆ ಯಾವ ಮಾತು ಕೊಟ್ಟಿದ್ನೋ ಆ ಮಾತನ್ನೇ ಉಳಿಸ್ಕೊಳ್ತೀನಿ ಅಂತ ಅಂದ್ಲು. ದೇವ್ ಅದನ್ನು ಲೆಕ್ಕಿಸ್ದಂತೆ ಅಗತ್ಯ ಇಲ್ಲ, ನನ್ನನ್ನು ನಾನು ನೋಡ್ಕೊಳ್ಬಲ್ಲೆ, ಇನ್ನು ನೀನು ಹೊರಡಿಲ್ಲಿಂದ. ಸಾನ್ವಿನ ಕಳಿಸಿದ ಮೇಲೆ ಸಮರ್ಥ್ ಬಗ್ಗೆ ಯೋಚಿಸ್ತಾ ಕೂತ್ಕೊಂಡ. ಸಾನ್ವಿ ಅಷ್ಟರ ಮಟ್ಟಿಗೆ ಎದುರುವಂತೆ ಸಮರ್ಥ್ ಏನು ಮಾಡಿದಾನೋ ತಿಳಿದೆ ಆ ವಿಷಯವನ್ನು ಸಾನ್ವಿ ಮಾತುಗಳನ್ನು ತಿಳಿಯೋದಕ್ಕಿಂತ ಅವನ ಮುಖಾಂತರ ತಿಳ್ಕೊಳ್ಬೇಕಂತ ದೇವ್ ಸುಮ್ಮನಾದ. ಮುಖ್ಯವಾಗಿ ಸಾನ್ವಿಯನ್ನು ಕೇಳಿ ಅವಳ ಕಣ್ಣಲ್ಲಿನ ಹೆದರಿಕೆಯನ್ನು ನೋಡ್ತಾ ತನ್ನ ಕೋಪವನ್ನು ಕಂಟ್ರೋಲ್ ಮಾಡಿಕೊಳ್ಳೋಷ್ಟು ತಾಳ್ಮೆ ದೇವ್ನಲ್ಲಿ ಇರಲಿಲ್ಲ. ಸಮರ್ಥ್ ಸಿಕ್ಕಿದ ಮೇಲೆ ತನ್ನ ಇಡೀ ಕೋಪವನ್ನು ತೋರಿಸ್ಬೇಕು ಅಂತ ದೇವ್ ನಿರ್ಧರಿಸ್ದ. ಇಷ್ಟು ವರ್ಷಗಳಿಂದ ತಾನು ಮುಚ್ಚಿಟ್ಟಿದ್ದ ಕೋಪನೆಲ್ಲ ಅವನ ಮೇಲೆ ತೋರಿಸ್ಬೇಕು. ದೇವ್ಗೆ ಕೂಡ ಕೈ ನೋವು ಹೆಚ್ಚಾಗಿದ್ದರಿಂದ ಮನೆಯಿಂದಲೇ ಕೆಲಸ ಹ್ಯಾಂಡಲ್ ಮಾಡುವುದಕ್ಕೆ ಪ್ರಿಯಾಗೆ ನಡೆದ ವಿಷಯವನ್ನು ತಿಳಿಸಿ ಜಾಗ್ರತೆ, ಅವನ ಟಾರ್ಗೆಟ್ ನೀನೂ ಆಗಿರಬಹುದು, ಹೇಳುವುದಕ್ಕಾಗೋದಿಲ್ಲ, ಇವಾಗ ನಾನು ಹೊರಗಡೆ ಬಂದರೆ ಖಂಡಿತವಾಗಿಯೂ ಅವನು ಸಾನ್ವಿಯನ್ನು ಅಥವಾ ಅಹಿರಾಳನ್ನು ಏನಾದರೂ ಮಾಡೇ ತೀರ್ತಾನೆ, ಆ ಚಾನ್ಸ್ ನಾನು ಅವನಿಗೆ ಎಂದಿಗೂ ಕೊಡಲ್ಲ ಅಂತ ಹೇಳ್ದ. ಹಾಗೆ ಇನ್ನೊಂದು 3 ದಿನಗಳು ಕಳೆದು ಹೋದವು. ಇನ್ನು ಇದೆಲ್ಲವೂ ತಿಳಿಯದ ಮನೆಯವರು ಗೊಂದಲದ ಮುಖ ಮಾಡಿಕೊಂಡಿದ್ದಾಗ ಸ್ನೇಹ ಬಗ್ಗೆ ನಾನು ಊರಿಗೆ ಬಂದು ಮಾತಾಡ್ತೀನಿ ಅಂತ ಡಿನ್ನರ್ ಸಮಯದಲ್ಲಿ ದೇವ್ ಹೇಳಿದ್ರಿಂದ ಮರುದಿನ ಕಾವ್ಯಾಳ ತಂದೆ ಅಲ್ಲಿಂದ ಹೊರಟು ಹೋದರು. ಇತ್ತ ಸಾನ್ವಿ ಅಹಿರಾಳನ ಹತ್ರ ಕರ್ಕೊಂಡು ತಾಯಿ ಪ್ರೀತಿಯನ್ನು ನೀಡ್ತಿದ್ರೆ ಎಲ್ಲರೂ ಆಶ್ಚರ್ಯಪಟ್ಟರು. ಇಷ್ಟು ವರ್ಷಗಳ ಕಾಲ
ಮಗಳನ್ನು ದೂರ ಇಟ್ಟು ಸಾನ್ವಿ ಮನಸ್ಸು ಇವಾಗ ಅಹಿರಾಳನ್ನ ಬಿಟ್ಟು ಬೇರೆ ಯಾರನ್ನು ಗುರುತೋ ಸ್ಥಿತಿಯಲ್ಲಿ ಇರಲಿಲ್ಲ. ಹಾಗಾಗಿ ಆಟೋಮೆಟಿಕ್ಕಾಗಿ ಅಹಿರಾಳನ ಒಂದು ಕ್ಷಣವೂ ಬಿಡದೆ ತನ್ನೊಂದಿಗೆ ಇರಿಸ್ಕೊಂಡು ಅವಳಿಗೆ ಕತೆಗಳನ್ನ ಮಾತುಗಳು ಹೇಳ್ತಾ ಕಾಲ ಕಳೀತಿದ್ಲು. ಅವಳನ್ನ ಸ್ಕೂಲ್ ಕಳಿಸೋದನ್ನು ಕೂಡ ನಿಲ್ಲಿಸ್ಬಿಟ್ಲು. ಮುಖ್ಯವಾಗಿ ದೇವ್ ನಿಲ್ಲಿಸ್ತಾ ಅಹಿರಾಳನ ಹೊರಗಡೆ ಕಳಿಸಿ ರಿಸ್ಕ್ ಹಾಕೋದಕ್ಕೆ ಇಷ್ಟ ಇಲ್ಲದೆ. ಇನ್ನು ಸಾನ್ವಿ ಕೂಡ ಅಹಿರಾ ಜೊತೆ ಸಮಯ ಕಳೆಯೋದಕ್ಕೆ ಆಫೀಸ್ಗೆ ರಜೆಯನ್ನು ಹಾಕ್ಬಿಟ್ಲು. 3 ದಿನಗಳ ನಂತರ ಎಲ್ಲರೂ ನಿದ್ರಿಸ್ತಾ ಇರುವಂಥ ಸಮಯದಲ್ಲಿ ಸಡನ್ನಾಗಿ ಬಾಲ್ಕನಿಯಿಂದ ದೇವ್ ಅವರು ಇರ್ತಿದ್ದ ರೂಮ್ಗೆ ಎಂಟರಾದ ಸಮರ್ಥ್. ಹೇಗಾದರೂ ಮಾಡಿ ಸಾನ್ವಿಯನ್ನು ಕೊಂದು ತಾನೂ ಸತ್ತು ಸಾನ್ವಿ ಜೊತೆ ಯಾವ ನರಕಕ್ಕಾದರೂ ಹೋಗಿ ಸಂತೋಷವಾಗಿ ಬದುಕಬೇಕು ಅಂತ ಅಂದುಕೊಂಡು, ಮುಖ್ಯವಾಗಿ ತನಗೆ ಸಿಗದ ಮನುಷ್ಯ ಬೇರೆಯವರಿಗೆ ಸಿಗಬಾರ್ದು ಎಂಬ ರಾಕ್ಷಸತನದಿಂದ ಸಾನ್ವಿಯನ್ನು ಕೊಲ್ಲಬೇಕು ಅಂದ್ಕೊಂಡಂತೆ ಬಾಲ್ಕನಿ ಡೋರ್ ಲಾಕ್ ಇಲ್ಲದೆ ಇರೋದರಿಂದ ಈಸಿಯಾಗಿ ಒಳಗಡೆ ಎಂಟರಾದ ಸಮರ್ಥ್ ಬೆಡ್ ಲೈಟ್ ಬೆಳಕಿನಲ್ಲಿ ಬೆಡ್ ಕಡೆ ಹೋಗಿ, ನನಗೆ ಸಿಗದ ನಿನ್ನ ಪ್ರೀತಿ ಇನ್ನೊಬ್ಬರಿಗೆ ಸಿಗೋದಕ್ಕೆ ನಾನು ಎಂದಿಗೂ ಒಪ್ಪೋದಿಲ್ಲ ಸಾನ್ವಿ. ಸೊ ಸತ್ತು ಹೋಗು, ನೀನು ಸತ್ತ ಮೇಲೆ ನಾನು ಕೂಡ ಬಂದ್ಬಿಡ್ತೀನಿ ಅಂತ ತನ್ನ ಬೆನ್ನಿನ ಹಿಂದಿನಿಂದ ಸೈಲೆನ್ಸರ್ ಗನ್ ತೆಗೆದು ಟ್ರಿಗರ್ ಸೆಟ್ ಮಾಡ್ಕೊಂಡು ಬುಲೆಟ್ ಬಿಟ್ಟ. ಹಾಗೆ ಒಂದಲ್ಲ ಎರಡಲ್ಲ ನಿಜಕ್ಕೂ ಅಲ್ಲಿ ಯಾರಿದ್ದಾರೆ ಅಂತ ನೋಡದೆ ಬುಲೆಟ್ಗಳನ್ನೆಲ್ಲ ಶೂಟ್ ಮಾಡಿಬಿಟ್ಟ. ನಂತರ ತುಂಬ ಸಂತೋಷದಿಂದ ಸಾನ್ವಿ ಸತ್ತೋದ್ಲು ಅಂತ ಜಿಗಿತಾ ಡ್ಯಾನ್ಸ್ ಮಾಡ್ತಿರುವಾಗ ಸಡನ್ನಾಗಿ ಲೈಟ್ ಆನ್ ಆಯಿತು. ಸಡನ್ನಾಗಿ ಕಣ್ಣಿಗೆ ಬಿದ್ದ ಬೆಳಕಿಗೆ ಕಣ್ಮುಚ್ಚಿ ತೆರೆದ ಸಮರ್ಥ್. ಬಾಗಿಲತ್ರ ಕೈಗಳು ಕಟ್ಕೊಂಡು ಕಣ್ಣು ಸನ್ನೆ ಮಾಡ್ತಾ ನಿಂತಿದ್ದ ದೇವನನ್ನು ನೋಡಿದ ತಕ್ಷಣ ಗಟ್ಟಿಯಾಗಿ ನಗ್ತಾ, ನೋಡಿದ್ಯಾ, ನಾನು ಅಂದ್ಕೊಂಡಿದ್ದೀನಿ ಮಾಡಿದೆ, ನನ್ನ ಸಾನ್ವಿಯನ್ನು ಕೊಂದುಬಿಟ್ಟೆ. ಇನ್ನು ಅವಳು ಎಂದಿಗೂ ನಿನಗೆ ಹೆಂಡತಿಯಲ್ಲ, ನಿನಗೆ ಅವಳು ಏನೂ ಅಲ್ಲ, ನನಗೆ ಸಿಗದ ಮನುಷ್ಯ ನಿನಗೂ ಸಿಗಲ್ಲ ಅಂತ ಹೆಮ್ಮೆಯಿಂದ ಹೇಳ್ತಿದ್ದಾಗ ದೇವ್ ನಗ್ತಾ ಒಮ್ಮೆ ಕೆಳಗೆ ನೋಡು ಅಂದ. ಯಾಕಂದರೆ ಸಮರ್ಥ್ ತಪ್ಪಿಸ್ಕೊಂಡು ಹೋದ ಹಾಗಿಂದ ಸೆಕ್ಯೂರಿಟಿ ಟೈಟ್ ಮಾಡಿದ ದೇವ್ ಎಷ್ಟೋ ಬಾರಿ ನಿದ್ದೆಯನ್ನು ಕೂಡ ಬಿಟ್ಟು CCTV ಫುಟೇಜನ್ನು ತನ್ನ ಲ್ಯಾಪ್ಟಾಪ್ನಲ್ಲಿ ಚೆಕ್ ಮಾಡ್ತಾನೇ ಇದ್ದ. ಹಾಗೆ ಆ ದಿನವೂ CCTV ಫುಟೇಜ್ ಚೆಕ್ ಮಾಡ್ತಿದ್ದ ದೇವ್ಗೆ ಸಾಯಂಕಾಲ ಸಮಯದಲ್ಲಿ ತನ್ನ ಮನೆ ಸುತ್ತ ಒಬ್ಬ ವ್ಯಕ್ತಿ ಮುಖಕ್ಕೆ ಮುಸುಕು ಹಾಕ್ಕೊಂಡು ತಿರುಗ್ತಾ ಇರೋದು ಕಾಣಿಸ್ತು. ಅದನ್ನು ನೋಡಿದ ತಕ್ಷಣ ಸಮರ್ಥ್ ಅಂತ ಅರ್ಥ ಮಾಡಿಕೊಂಡ ದೇವ್, ಇವನು ಸಾನ್ವಿಯನ್ನು ಅಥವಾ ಅಹಿರಾಳನ ಏನಾದರೂ ಮಾಡೇ ಮಾಡ್ತಾನೆ ಅಂತ ತಿಳ್ಕೊಂಡು ಆ ದಿನ ಸಾನ್ವಿ ಮತ್ತು ಮಗಳನ್ನು ಅವಳ ಬೆಡ್ರೂಮ್ ಕಳಿಸಿ ತಾನು ಮಾತ್ರ ಈ ಬೆಡ್ರೂಮ್ನಲ್ಲಿ ಇದ್ದು ಬಾಲ್ಕನಿ ಡೋರನ್ನು ಓಪನ್ ಆಗಿ ಇಟ್ಟಿದ್ದ. ಆ ಒಂದೇ ಪೆಟ್ಟಿಗೆ ಸಮರ್ಥನನ್ನು ಹಿಡಿಬೇಕು ಅಂತ. ಹಾಗಾಗಿ ಆಟೋಮೆಟಿಕ್ಕಾಗಿ ಸಮರ್ಥನಾಗಿ ತಿಳಿಯದೆ ದೇವ್ ಹಾಕಿದ ಟ್ರ್ಯಾಪ್ನಲ್ಲಿ ಸಿಕ್ಕಿಬಿದ್ದ. ಹಾಗೆ ಬೆಡ್ ಕಡೆ ನೋಡಿ ಸಮರ್ಥ್ ಆವೇಶದಿಂದ, ಏಯ್, ನನ್ನನ್ನು ಮೋಸ ಮಾಡ್ತೀಯಾ, ನಿನ್ನನ್ನು ಕೊಂದು ಹಾಕ್ತೀನಿ ಅಂತ ಲ್ಯಾಂಪ್ ಟೇಬಲ್ ತೊಗೊಂಡು ದೇವ್ ಕಡೆ ಓಡಿ ಬಂದು ತಲೆ ಒಡೆಯುವಷ್ಟರಲ್ಲೇ ದೇವ್ ರಿಯಾಕ್ಟ್ ಆಗಿ ತನ್ನ ಫೈಟಿಂಗ್ ಸ್ಟಾರ್ಟ್ ಮಾಡ್ದ. ಈಗಾಗಲೇ ಸಮರ್ಥ್ ದೇಹದ ತುಂಬ ಪೆಟ್ಟು ತಿಂದಿದ್ದರಿಂದ ಹೆಚ್ಚು ಹೊತ್ತು ಹೋರಾಡೋದಕ್ಕೆ ಅವನ ಕೈಯಿಂದ ಆಗಲಿಲ್ಲ. ಆದ್ದರಿಂದ ಈಸಿಯಾಗಿ ದೇವ್ಗೆ ಬಂದಿಯಾಗ್ಬಿಟ್ಟ. ದೇವ್ ಹೊಡೆದ ಪೆಟ್ಟುಗಳಿಗೆ ಪ್ರಜ್ಞೆ ತಪ್ಪಿದಂತಹ ಸಮರ್ಥನನ್ನು ಈ ಬಾರಿ ಬಿಡಬಾರ್ದಂತ ಎಲ್ಲರೂ ನಿದ್ದೆ ಮಾಡ್ತಿರೋ ಸಮಯದಲ್ಲಿ ಸ್ಟೋರ್ ರೂಮ್ನಲ್ಲಿ ಅವನ್ನ ಕಟ್ ಹಾಕಿ ಬಾಯಿಗೆ ಪ್ಲಾಸ್ಟರ್ ಹಾಕಿ ರೂಮ್ನಲ್ಲಿ ಲೈಟ್ ಫ್ಯಾನ್ ಯಾವುದೂ ಇಲ್ಲದಂಥ ಕಿಟಕಿಗಳನ್ನ ಕೂಡ ಪೂರ್ತಿಯಾಗಿ ಕ್ಲೋಸ್ ಮಾಡಿ ಆ ರೂಮನ್ನು ಕತ್ತಲೆಯಾಗಿ ಮಾಡಿದ ಮೇಲೆ ನಗ್ತಾ ಹೊರಗೆ ಬಂದ. ಹಾಗೆ ಪ್ರಶಾಂತವಾಗಿ ಸಾನ್ವಿ ರೂಮ್ಗೆ ಸೇರಿದ್ದೆವು. ಎಷ್ಟೋ ಪ್ರಶಾಂತವಾಗಿ ಸಾನ್ವಿ ಎದೆ ಮೇಲೆ ನಿದ್ರಿಸ್ತಿರೋ ಅಹಿರಾಳನ್ನು ನೋಡಿ ತುಟಿ ಮೇಲೆ ನಗು ಮೂಡಿಸ್ಕೊಂಡ. ಹಾಗೆ ನೆಮ್ಮದಿ ನಿದ್ದೆ ಮಾಡ್ತಿದ್ದ ಸಾನ್ವಿ ಮುಖವನ್ನು ನೋಡ್ದ. ಹಾಗೆ ಇನ್ನೊಂದು 3 ದಿನಗಳು ಕಳೆದು ಹೋದವು. ದೇವ್ ಮಾತ್ರ ಸಮರ್ಥನ ಮತ್ತೆ ಲೆಕ್ಕಿಸ್ಕೊಳ್ಳೇ ಇಲ್ಲ. ಆ ಕಡೆ ಹೋಗುವವರು ಯಾರೂ ಇಲ್ಲದ ಕಾರಣ ಮತ್ತು ಸಮರ್ಥ್ಗೆ ತಪ್ಪಿಸ್ಕೊಳ್ಳೋಷ್ಟು ಸೀನ್ ಇಲ್ಲದೆ ಇದ್ದಿದ್ದರಿಂದ ಮತ್ತೊಂದು 3 ದಿನಗಳ ನಂತರ ಒಂದು ಸಾಯಂಕಾಲದ ಸಮಯದಲ್ಲಿ ಸಾನ್ವಿ ದೇವ್ನನ್ನು ಕೇಳಿದ್ಲು, ಸಮರ್ಥನನ್ನು ಏನು ಮಾಡಿದೆ ಬಾವಾ?
ಅಷ್ಟುವರೆಗೂ ಸಾನ್ವಿ ದೇವ್ ಜೊತೆ ಮಾತಾಡೋದಕ್ಕೆ ಎದಿರ್ತಿದ್ಲು. ಪ್ರತಿ ಬಾರಿ ದೇವ್ ತನ್ನ ಗುರಾಯಿಸಿ ನೋಡ್ತಾ ಜೀವ ಹಿಂಡ್ತಿದ್ರೆ, ಆದರೆ ಸಮರ್ಥ್ ವಿಷಯದಲ್ಲಿ ಚಾನ್ಸ್ ತಗೊಳ್ಳೋಕೆ ಇಷ್ಟ ಇಲ್ಲದೆ ಅವ್ನು ಸತ್ತಿದಾನ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಕೇಳಿದ್ಲು. ಬಾ ತೋರಿಸ್ತೀನಿ ಅಂತ ಆ ಪ್ರಶ್ನೆಗಾಗಿ ಕಾಯ್ತಿದ್ದ ದೇವ್ ಸಾನ್ವಿಯನ್ನು ಸ್ಟೋರ್ ರೂಮ್ ಕಡೆ ಎಳಕ್ಕೊಂಡು ಹೋದ. ಮನೆಯವರಿಗೆ ದೇವ್ ಸಾನ್ವಿಯನ್ನು ಈಗ ಯಾಕೆ ಹಿಂಗೆ ಎಳ್ಕೊಂಡು ಹೋಗ್ತಿದ್ದಾನೆ ಅಂತ ಗೊತ್ತಾಗದೆ ಹಿಂದೆ ಹೋದರು. ಹಾಗೆ ಸಾನ್ವಿಯನ್ನು ಕರ್ಕೊಂಡು ಹೋದ ದೇವ್ ಸ್ಟೋರ್ ರೂಮ್ನಲ್ಲಿ 3 ದಿನಗಳಿಂದ ಹನಿ ನೀರು ಕೂಡ ಕುಡಿದೆ ಜೋತ್ ಬಿದ್ದಿದ್ದ ಸಮರ್ಥನ ಲೈಟ್ ಹಾಕಿ ತೋರಿಸಿ, ಇವನ್ನ ಇನ್ನೂ ಪ್ರಾಣದೊಂದಿಗೆ ಯಾಕೆ ಇಟ್ಟಿದ್ದೀನಿ ಗೊತ್ತಾ, ನೀನು ನನ್ನ ಹತ್ರ ಮುಚ್ಚಿಟ್ಟು ನಿಜವನ್ನು ತಿಳ್ಕೊಳ್ಳೋದಕ್ಕೆ. ನಿನ್ನಿಂದ ನನಗೆ ಉತ್ತರ ಬೇಕಾಗಿಲ್ಲ, ಇವನೇ ಹೇಳ್ತಾನೆ ಏನು ನಡೀತಂತ, ಯಾಕೆ ನೀನು ನಮ್ಮಿಂದ ದೂರ ಇದ್ದೆ ಅಂತ ಸೀರಿಯಸ್ ಆಗಿ ಹೇಳ್ದ. ಆಗ ಮನೆಯವ್ರು ಕೇಳಿದ್ರು, ನಿಜಕ್ಕೂ ಇಲ್ಲೇನು ನಡೀತಿದೆ ಒಂದು ವಾರದಿಂದ? ಇಷ್ಟು ದಿನ ಸಾನ್ವಿ ಅಹಿರಾಳ ನೋಡಿದ್ರೆ ಅಸಹ್ಯ ಪಡ್ತಿದ್ಲು, ಸಡನ್ನಾಗಿ ಅವಳಲ್ಲಿ ಈ ಬದಲಾವಣೆ ಏನು? ಇವನು ಯಾರು ಅಂತ ರಾಘವ್ ರೆಡ್ಡಿ ಅವರು ಸೀರಿಯಸ್ ಆಗಿ ಕೂಗಾಡಿದ್ರು. ಅದನ್ನು ನಿಮ್ಮ ಮೊಮ್ಮಗಳನ್ನೇ ಕೇಳಿ ತಾತಯ್ಯ, ಇವಾಗನಾದರೂ ಅವಳು ನಿಜ ಹೇಳಿದ್ರೆ ಕನಿಷ್ಠ ಅವಳಲ್ಲಿ ಸ್ವಲ್ಪನಾದರೂ ಮನಸ್ಸಿದೆ ಅಂತ ಅಂದ್ಕೊಳ್ಳಿ, ಇಲ್ದಿದ್ರೆ ಅವಳು ಒಂದು ಬಂಡೆಗಲ್ಲು, ಇನ್ನು ಎಂದಿಗೂ ಬದಲಾಗಲ್ಲ ಅಂತ ಫಿಕ್ಸ್ ಆಗಿಬಿಡಿ. ಇವಾಗ ಅವಳು ಬದಲಾದರೂ ಆಗದಿದ್ರು ದೊಡ್ಡ ನಷ್ಟ ಏನಿಲ್ಲ ಬಿಡಿ, ಬಿಟ್ಟು ಹಾಕಿ ಅಂತ ಅವ್ರನ್ನ ಕರ್ಕೊಂಡು ಹೊರಗೆ ಬಂದು ದೇವ್ ತನಗೆ ತಿಳಿದ ಮಟ್ಟಿಗೆ ಎಲ್ಲವನ್ನ ಹೇಳಿ, ಅವನು ಅಮೇರಿಕದಲ್ಲಿ ಸಾನ್ವಿ ಓದಿದ ಸಮಯದಲ್ಲಿ ಲಾಸ್ಟ್ ಇಯರ್ ಓದ್ತಿದ್ದ ಕಾಲೇಜ್ಗೆ ಜಾಯ್ನ್ ಆದ. ಅವನೊಬ್ಬ ಸೈಕೋ, ಅವನ ಬಗ್ಗೆನೇ ಇನ್ಕ್ವೈರಿ ಮಾಡಿದ್ದು ಕೂಡ ಈಗ ಈ ಪ್ರಯಾಗ್ ಅಂತ ಹೇಳಿ ಅವ್ರನ್ನ ಕಳಿಸಿ ದೇವ್ ಸ್ಟೋರ್ ರೂಮ್ ಒಳಗಡೆ ಹೋಗಿ ಡೋರ್ ಲಾಕ್ ಮಾಡಿಕೊಂಡ. ಇನ್ನು ಎಲ್ಲರೂ ಒಂದು ನಿಟ್ಟಿಸಿರು ಬಿಟ್ಟು ಹಾಲಿಗೆ ಸೇರಿದ ಮೇಲೆ ಪ್ರಯಾಗ್ ಆಗ ಧ್ವನಿ ಎತ್ತಿ, ಹೌದು ತಾತಯ್ಯ, ಅವನು ದೊಡ್ಡ ಸೈಕೋ, ಇದಕ್ಕಿಂತ ಮುಂಚೆ ಇನ್ನೊಂದು ಹುಡುಗಿಯನ್ನು ಪ್ರೀತಿಸಿದಂತೆ. ಆ ಹುಡುಗಿ ತನ್ನ ಪ್ರೀತಿನ ಒಪ್ಪಲಿಲ್ಲ ಅಂತ ಕೋಮಾಕ್ಕೆ ಹೋಗುವಾಗ ಹೊಡೆದು ಆ ಹುಡುಗಿ ಕೊನೆ ಪರಿಸ್ಥಿತಿಯಲ್ಲಿದ್ದಾಗ ಕಾಪಾಡಿ ಹಾಸ್ಪಿಟಲ್ ಸೇರಿಸಿ ಇದರಂತೆ. ಆಮೇಲೆ ಸಾನ್ವಿ ಹಿಂದೆ ಅವನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಕೂಡ ದೊಡ್ಡದೆ, ಅಮೇರಿಕಾದಲ್ಲಿ ಒಳ್ಳೆ ಪೊಸಿಷನ್ನಲ್ಲಿದ್ದಾರೆ ಅವನ ತಂದೆ ತಾಯಿ, ಅದಕ್ಕೆ ಅವನಿಗೆ ಅಷ್ಟೊಂದು ಕೊಬ್ಬು ಅಂತ ಬೇಸರದಿಂದ ಹೇಳ್ತಿದ್ದ. ಪ್ರಯಾಗ್ನ ನೋಡಿ, ಅದು ಮಾತ್ರ ಅಲ್ಲ ಅಣ್ಣಯ್ಯ, ಅವನು ಭಾವನಿಗೆ ಆಕ್ಸಿಡೆಂಟ್ ಮಾಡಿಸಿದ್ದ, ಅಹಿರಾಳನ್ನ ಕೊಲ್ಲಬೇಕು ಅಂತ ಅಂದ್ಕೊಂಡಿದ್ದ ಅಂತ ಹೆದರಿಕೆಯಿಂದ ನಡುಕ್ತಾ ಹೇಳಿದ್ಲು ಸಾನ್ವಿ. ಏನು ಅಂತ ಉಳಿದವರು ಶಾಕ್ ಆದರೆ ಕಣ್ಣು ದೊಡ್ಡದು ಮಾಡಿದಾಗ, ಹೌದು, 4 ವರ್ಷಗಳಿಂದ ಭಾವನಿಗೆ ಆಕ್ಸಿಡೆಂಟ್ ಮಾಡಿಸಿದ್ದು ಬೇರೆ ಯಾರೂ ಅಲ್ಲ, ಇದೇ ಸಮರ್ಥ್. ಅಹಿರಾ ಹುಟ್ಟತ್ಲೇ ಎತ್ಕೊಂಡು ಹೋಗಿ ಕೊಲ್ಲಬೇಕು ಅಂದ್ಕೊಂಡಿದ್ದು ಕೂಡ ಇದೇ ಸಮರ್ಥ್. ಅಷ್ಟೇ ಅಲ್ಲ, ನಮ್ಮ ಕುಟುಂಬದ ಮೇಲೆ ಕಣ್ಣಿಟ್ಟು ನಾನು ತಪ್ಪಿ ಕೂಡ ನಿಮ್ಮಲ್ಲಿ ಯಾರೊಂದಿಗಾದರೂ ಕ್ಲೋಸಾಗಿ ಮಾತಾಡಿದ್ರೆ ಕೊಂದು ಹಾಕ್ತೀನಿ ಅಂತ ಪ್ರತಿ ಕ್ಷಣ ಹೆದರಿಸ್ತಾ ಆವಾಗವಾಗ ಪ್ರಯತ್ನ ಪಡ್ತಿದ್ದ. ಅದಕ್ಕೆ ನಿಮ್ಗೆ ಆವಾಗವಾಗ ಆಕ್ಸಿಡೆಂಟ್ಗಳಾಗ್ತಿದ್ವು, ನಾನು ಅವನ ಮಾತು ಕೇಳಿದ್ರೆ ನಿಮ್ಮ ಜೊತೆ ಸ್ವಲ್ಪ ಕ್ಲೋಸ್ ಆಗಿದ್ದಕ್ಕೆ ಅಂತ ಬಿಕ್ಕಳಿಸ್ತಾ ಹೇಳಿದ್ಲು ಸಾನ್ವಿ. ಏನೋ ಅಂತ ಮೂವರು ಶಾಕ್ ಕಣ್ಣು ದೊಡ್ಡ ಮಾಡಿದಾಗ ಹತ್ತ ರೂಮ್ನಲ್ಲಿದ್ದ ದೇವ್ ಸಮರ್ಥನ ಗಟ್ಟಿಯಾಗಿ ಹೊಡೆದು ಪ್ರಜ್ಞೆಗೆ ತಂದು, ಹೇಳು, ಯಾಕೆ ನನ್ನ ಹೆಂಡ್ತಿನ ಕೊಲ್ಬೇಕು ಅಂದ್ಕೊಂಡಿದ್ದೆ, ಯಾಕೆ ನಮ್ಮನ್ನ ದೂರ ಮಾಡ್ಬೇಕು ಅಂದ್ಕೊಂಡಿದ್ದೆ, ಇಷ್ಟು ವರ್ಷಗಳ ಕಾಲ ಅವಳಿಗೆ ನೋವು ಕೊಟ್ಟಿದ್ದು ಹೆದರ್ಸಿದ್ದು ನೀನೇನಾ, ಅಥವಾ ನಿನ್ನಿಂದ ಯಾರಾದರೂ ಇದ್ದಾರಾ ಅಂತ ತುಂಬ ಸೀರಿಯಸ್ ಆಗಿ ಕೇಳ್ದ. ನೀರೆಸದಿಂದ ಮಾತು ಹೊರಗೆ ಬರದೆ ನೀರು ನೀರು ಅಂತ ಸಮರ್ಥ್ ಅಂದಾಗ, ಇವಾಗಲೇ ಅವನ ಪ್ರಾಣ ಹೋಗೋದು ಇಷ್ಟ ಇಲ್ಲದೆ ದೇವ್ ವಾಟರ್ ಬಾಟಲ್ ತಂದು ನೀರು ಕುಡಿಸಿದ ಮೇಲೆ, ಹೇಳು, ಯಾಕಿದೆಲ್ಲ ಮಾಡಿದೆ ಅಂತ ಹೊಡಿತ್ಲೇ ಕೇಳ್ದ. ತನ್ನ ಕೋಪ ತುದಿಯಲ್ಲಿದ್ದ ಕಾರಣ ದೇವ್ ಹೊಡಿತಿದ್ರು ಸಮರ್ಥನಲ್ಲಿ ಸ್ವಲ್ಪ ಹೆದರಿಕೆ ಇರಲಿಲ್ಲ. ಇನ್ನು ರಾಕ್ಷಸತನ ಹೆಚ್ಚಾಗ್ತಾ, ನೀನನ್ನು ಹೊಡೆದಷ್ಟು ನಿನ್ನ ಕುಟುಂಬದ ಸಾವು ನಿನ್ನ ಕಣ್ಣೆದುರಿಗೆ ತರೋದಕ್ಕೆ ಪ್ರಯತ್ನಿಸ್ತಿದ್ದ ಹಾಗೆ, ಮಿಸ್ಟರ್ ದೇವ್, ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ, ಅದಕ್ಕೆ ಹೀಗೆ ಮಾಡ್ತಿದ್ಯಾ ಅಂದ. ನೀನು ಯಾರು ಅಂತ ನನಗೆ ಯಾಕೆ ಗೊತ್ತಿಲ್ವೋ, ಅಮೇರಿಕಾದಿಂದ ರಿಟರ್ನ್ ಆಗಿ 4 ವರ್ಷಗಳಿಂದ ಇಂಡಿಯಾದಲ್ಲಿ ಒಂದು ಫ್ಲ್ಯಾಟ್ ತೊಗೊಂಡಿದ್ಯಾ, ಸಾನ್ವಿಯನ್ನು ಟಾರ್ಗೆಟ್ ಮಾಡಿದ್ಯಾ, ಅದು ಯಾಕಂತ ಪೂರ್ತಿ ಕ್ಲಾರಿಟಿ ಇಲ್ಲ. ನೀನು ಸಾನ್ವಿಯೋ ಹೇಳಿದ್ರೇ ನನಗೆ ಅರ್ಥ ಆಗೋದು, ಹೇಳು, ಯಾಕಿದೆಲ್ಲ ಮಾಡಿದೆ, ಹೇಳ್ತೀಯಾ ಅಥವಾ ನನ್ನ ಕೈಲಿ ಹೀಗೆ ಸಾಯ್ತೀಯಾ ಅಂತ ರಕ್ತ ಬರುವಂತ ಹೊಡಿತಾ ತನ್ನ ಕೋಪವನ್ನು ತೀರಿಸ್ಕೊಳ್ತಿದ್ರೆ, ಸಮರ್ಥ್ ಆ ಏಟುಗಳನ್ನ ಲೆಕ್ಕಿಸ್ದೆ ಗಟ್ಟಿಯಾಗಿ ನಗ್ತಾ, ಹೌದು, ಸಾನ್ವಿಗಾಗಿ ಬಂದೆ, ಬಿಕಾಸ್ ಐ ಲವ್ ಹರ್, ನನಗೆ ಅವಳು ಬೇಕು, ಅವಳು ಮಾತ್ರ ಬೇಕು. ಆದರೆ ಅವಳು ನನ್ನ ಪ್ರೀತಿಸ್ತಿಲ್ಲ, ನಿನ್ನನ್ನು ಪ್ರೀತಿಸಿದ್ಲು, ನಿನ್ನ ಬಿಟ್ಟು ಇನ್ನೊಬ್ಬರನ್ನ ಕನಿಷ್ಠ ಊಹೆಯಲ್ಲೂ ನೋಡಲ್ಲ ಅಂದ್ಲು, ನನ್ನ ಹುಚ್ಚನಾಗಿ ಮಾಡಿದ್ಲು. ಅಮೇರಿಕಾದಲ್ಲಿ ಅವಳಿಗೆ ಇಷ್ಟು ಗಟ್ಟಿಯಾಗಿ ಹೇಳಿದೆ ಗೊತ್ತಾ, ಅಮೇರಿಕಾದಿಂದ ಹೋಗ್ಬೇಡ, ನಿನ್ನ ಲೈಫ್ ನಾನು ಮಾತ್ರ, ನಾನಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಈಸಿ ಅಲ್ಲ, ಅನಾವಶ್ಯಕವಾಗಿ ಪ್ರಯತ್ನಪಟ್ಟು ನಿನ್ನ ಗಂಡನ ಪ್ರಾಣ ತಂದುಕೊಳ್ಬೇಡ ಅಂತ ಗಿಳಿ ಥರ ಹೇಳ್ದೆ. ಅದರವಳು ನನ್ನ ಮಾತನ್ನು ಲೆಕ್ಕಿಸ್ದೆ, ನಾನು ಸಿಕ್ಬಿದ್ದಿದ್ದ ಸಮಯದಲ್ಲಿ ನನಗೆ ಹೇಳಿದೆ ಇಂಡಿಯಾಗೆ ಬಂದುಬಿಟ್ಲು. ನನಗೆ ಅದು ತಿಳಿದು ನಾನು ತಿರುಗಿ ಇಂಡಿಯಾಗೆ ಬರೋ ಅಷ್ಟರಲ್ಲೇ ಅವಳು ಆಗಲೇ ನಿನ್ನ ಸ್ವಂತದವಳಾಗ್ಬಿಟ್ಟಿದ್ಲು. ಅದು ತಿಳಿದ್ಮೇಲೆ ನನಗೆ ಹುಚ್ಚು ಹೆಚ್ಚಾಗ್ಬಿಡ್ತು. ಆ ವಿಷಯ ತಿಳಿದ್ಲೇ ನಿನ್ನನ್ನು ಕೊಲ್ಲಬೇಕು ಅನ್ನಿಸ್ತು, ಮುಖ್ಯವಾಗಿ ಸಾನ್ವಿಯನ್ನು. ಆದರೆ ಸಾನ್ವಿಯನ್ನು ಕೊಂದೇನು ಲಾಭ, ಅದಕ್ಕೆ ನಿನ್ನನ್ನೇ ಕೊಲ್ಲಬೇಕು ಅಂದ್ಕೊಂಡೆ. ಆ 4 ವರ್ಷಗಳಿಂದ ನಿನ್ನ ಬದುಕಿಸಿದ್ದು ಯಾಕೆ ಗೊತ್ತಾ, ಸಾನ್ವಿಯಲ್ಲಿ ನನ್ನ ಬಗ್ಗೆ ಭಯ ಹುಟ್ಟಿಸೋದಕ್ಕೆ, ತಪ್ಪಿ ಕೂಡ ನನ್ನ ಬೇಡ ಅಂತ ನಿನ್ನ ಹತ್ರ ಬಂದಿದ್ದಕ್ಕೆ ಅವಳ ಜೀವನ ಹೇಗಿರುತ್ತೆ ಅಂತ ಅವಳಿಗೆ ತೋರಿಸೋದಕ್ಕೆ ಅಂತ ರಾಕ್ಷಸಂತೆ ನಗ್ತಾ ಹೇಳಿದ ತಕ್ಷಣ ಮುಂಭಾಗದ ಹಲ್ಲುಗಳು ಉದುರು ಹೋಗೋಷ್ಟು ಗಟ್ಟಿಯಾಗಿ ಪಂಚ್ಕೊಟ್ಟ ದೇವ್. ಆ ಏಟಿಗೆ ಹಲ್ಲುಗಳು ಉದುರಿ ಬಾಯಲ್ಲಿ ರಕ್ತ ಹರಿಯೋದಕ್ಕೆ ಆರಂಭಿಸ್ತು. ಆ ರಕ್ತ ಉಳಿದ ಸಮರ್ಥ್, ಏನು ಕೋಪ ಬರ್ತಿದ್ಯಾ, ನನಗಿದಕ್ಕಿಂತ ಹೆಚ್ಚಾಗಿ ಕೋಪ ಬಂದಿತ್ತು ಅವಳು ನಿನ್ನ ಹೆಸರನ್ನ ಜಪಿಸ್ತಿದ್ದಾಗ. ಅವಳ ಕಣ್ಣಿಗೆ ನಾನು ಹುಚ್ಚಿನ ಥರ ಕಂಡೆ, ಅದಕ್ಕೆ ನನ್ನ ಮೋಸ ಮಾಡಿ
ನಿನ್ಸುವಂತ ಆದ್ಲು ಅಂತ ಕೂಗಾಡೋದಕ್ಕೆ ಶಕ್ತಿ ಇಲ್ಲದೆ ನೀರಸದಿಂದ ಹೇಳ್ತಿದ್ದ. ಮುರಿದು ಹೋಗಿದ್ದ ಕುರ್ಚಿಗಳಲ್ಲಿ ಒಂದೇ ಒಂದು ಚೆನ್ನಾಗಿದ್ದ ಕುರ್ಚಿಯನ್ನು ಇಳಕ್ಕೊಂಡು ಬಂದು ಕೂತದೆ ಅರ್ಧಂಬರ್ಧ ಕ್ಲಾರಿಟಿ ಇಲ್ಲದೆ ಹೇಳಿದರೆ ಹೇಗೆ? ಅವಳೇನೋ ಬಾಯಿ ಬಿಡಲ್ಲ. ನೀನೇನೋ ದೊಡ್ಡ ಸಾಧನೆ ಮಾಡಿದಾಗ ನಿನ್ನ ಬಗ್ಗೆ ರಾಮಾಯಣ ಹೇಳ್ತಿದ್ಯಾ? ಸರಿಯಾಗಿ ಕ್ಲಾರಿಟಿ ಹೇಳು. ನಿಜಕ್ಕೂ ಏನು ನಡೀತು? ನೀನು ಸಾನ್ವಿ ಜೀವನಕ್ಕೆ ಯಾವಾಗ ಬಂದೆ? ಸಾನ್ವಿ ಯಾಕೆ ನನಗೆ ಇಷ್ಟೊಂದು ಹೆದರ್ತಾಳೆ? ನೀನು ಹೇಗೆ ಅವಳನ್ನ ಎದುರಿಸ್ದೆ? ನನಗೆ ನನ್ನ ಮಗಳಿಗೆ ದೂರ ಯಾಕೆ ಮಾಡಿದೆ? ಕೊನೆಗೆ ನಮ್ಮ ಕಂಡ್ರೆ ಅಸಹ್ಯ ಇರೋ ಹಾಗೆ ಯಾಕೆ ಮಾತಾಡಿದ್ಲು? ಮುಖ್ಯವಾಗಿ ಈ ಮನೆಯಲ್ಲಿ ನಡೀತಿರೋದೆಲ್ಲ ನಿನಗೆ ಈಗ ತಿಳಿದಿತ್ತು ನಿಜ ಹೇಳು, ಇಲ್ದಿದ್ರೆ ಈ ಕ್ಷಣ ನಿನ್ನ ಪ್ರಾಣ ಹೋಗುತ್ತೆ. ನಿನ್ನ ಬಗ್ಗೆ ತಿಳ್ಕೊಂಡ್ಮೇಲೆ ನಿನ್ನ ಸತ್ತ ವಿಷಯ ಕೂಡ ಯಾರಿಗೂ ತಿಳಿದಾಗ ಮಾಡ್ತೀನಿ ಅಂತ ತುಂಬ ಸೀರಿಯಸ್ ಆದ. ನೀನು ಬೆದರಿಸ್ದೆ ಅಂತ ಹೇಳ್ತಿಲ್ಲ, ಇನ್ನು ಮುಚ್ಚಿಟ್ಟು ಉಪಯೋಗ ಇಲ್ಲ ಅಂತಷ್ಟೇ ಹೇಳ್ತಿದ್ದೀನಿ. ನೆನಪಿಟ್ಕೋ ಸಾನ್ವಿ, ನನ್ನ ಸೊತ್ತು. ನನಗೆ ಸಿಗೋದು ಮನುಷ್ಯ ಇನ್ನೊಬ್ರಿಗೆ ಸಿಗೋದಕ್ಕೆ ಬಿಡಲ್ಲ ಅಂತ ತಾನು ಹೀಗೆ ಸಾನ್ವಿ ಜೀವನಕ್ಕೆ ಬಂದೆ ಅಂತ ಹೇಳೋದಕ್ಕೆ ಶುರು ಮಾಡ್ದ. ಇತ್ತ ಹೊರಗಡೆ ಸಾನ್ವಿ ಹೇಳಿದ ವಿಷಯಗಳಿಗೆ ಎಲ್ಲರೂ ಶಾಕ್ ಆಗಿ ಏನು ಮಾತಾಡ್ತಿದ್ದೆ ನೀನು? ಆಕ್ಸಿಡೆಂಟ್ ಮಾಡಿಸಿದ್ದು ಅವನ? ಅದು ಬೈ ಮಿಸ್ಟೇಕ್ ಆಗಿ ನಡೀತಿದ್ದಲ್ವಾ? ಏನು ನಡೀತು ಅಂತ ಕ್ಲಾರಿಟಿಯಾಗಿ ಹೇಳು. ಅವ್ನು ನಿನ್ನ ಲೈಫ್ಗೆ ಯಾಕೆ ಬಂದ? ನಿನ್ನ ಲೈಫಿಗೆ ಬಂದ ಮೇಲೆ ಏನು ನಡೀತು? ಯಾಕೆ ನಮ್ಮ ಹತ್ರ ಹೇಳಿಲ್ಲ? ಇಷ್ಟು ವರ್ಷಗಳ ಕಾಲ ಅವನಿಗೆ ಎದುರುಕೊಂಡಿರಬೇಕಾದ ಅಗತ್ಯ ಏನಿತ್ತು? ಯಾವುದೋ ಒಂದು ಕ್ಷಣದಲ್ಲಾದರೂ ನೀನು ನಮಗೆ ನಿಜ ಹೇಳೋದಕ್ಕೆ ಟೈಮ್ ಇರ್ತಿತ್ತಲ್ವಾ ಅಂತ ಪ್ರಿಯಾಕ್ ತುಂಬ ಕೋಪದಿಂದ ಕೇಳ್ದ. ಸಾನ್ವಿ ಅಳತ್ಲೆ ಹೇಳ್ತೀನಿ ಅಣ್ಣಯ್ಯ, ಇನ್ನು ನನಗೆ ಯಾವುದೇ ಭಯ ಇಲ್ಲ. ಅವ್ನು ಸಿಕ್ಬಿಟ್ಟಿದ್ದಾನಲ್ವಾ? ನಿಜಕ್ಕೂ ಆ ಸಮತ್ ನನ್ನ ಜೀವನಕ್ಕೆ ಬಂದಿದ್ದು ನಾನು ಅಮೇರಿಕದಲ್ಲಿ ಓದ್ತಿದ್ದಾಗ ಅಂತ ಹೇಳ್ತಾ ಏನು ನಡೀತು ಎಂಬುದನ್ನು ಹೇಳೋದಕ್ಕೆ ಶುರು ಮಾಡಿದ್ಲು. ಅಮೇರಿಕದಲ್ಲಿ ನಡೆದಿದ್ದನ್ನು ನನ್ನ ಮಾತುಗಳಲ್ಲಿ ಹೇಳ್ತೀನಿ. ನೆನಪಿದೆಯೇ ಶೌರ್ಯ ಮತ್ತು ಸಂಜನಾ ಇಬ್ಬರು ಲಾಸ್ಟ್ ಇಯರ್ನಲ್ಲಿ ಇವರನ್ನು ಬಿಟ್ಟು ಹೊರಟು ಹೋದರು ಅಂತ? ಆ ಲಾಸ್ಟ್ ಇಯರ್ ಸಾನ್ವಿ ಜೀವನವನ್ನು ಊಹಿಸಿ ತಿರುವು ನೀಡಿತು. ಸಮತ್ ಸಾನ್ವಿ ಜೀವನಕ್ಕೆ ಬಂದಿದ್ದ. ನಿಜಕ್ಕೂ ಸಮತ್ ಕೊಲ್ಲಬೇಕಂತ್ಕೊಂಡಿದ್ದ ಹುಡುಗಿ ಬೇರೆ ಯಾರೂ ಅಲ್ಲ, ಸಾನ್ವಿಯ ಕ್ಲಾಸ್ಮೇಟ್ ಕಣೋ. ಅವಳಿಗೆ ಸಮತ್ನ ಸೈಕೋತನದ ಬಗ್ಗೆ ತಿಳಿದು ಅವನ ತನ್ನ ಶಾರೀರಿಕವಾಗಿ ಬೆಳೆಸ್ಕೊಳ್ತಾ ಮಾನಸಿಕವಾಗಿ ಹಿಂಸಿಸ್ತಾ ಯಾರ ಜೊತೆ ಮಾತಾಡಿದ್ರೂ ಅನುಮಾನ ಪಡ್ತಾ ಮಾತಾಡಿದವ್ರನ್ನೂ ಹೊಡಿತಾ ಪ್ರತಿ ಜಾಗದಲ್ಲೂ ತನ್ನ ಮರ್ಯಾದೆ ಕಳೀತಿದ್ದಾನೆ ಅಂತ ಯಾವಾಗಲೂ ಗಲಾಟೆ ಮಾಡ್ಕೊಂಡು ಕೊನೆಗೆ ಬ್ರೇಕಪ್ ಮಾಡ್ಕೊಂಡಿದ್ಲು. ಸೊ ಆ ಬ್ರೇಕಪ್ನಿಂದ ಆಟೋಮೆಟಿಕ್ಕಾಗಿ ಸಮತ್ನಲ್ಲಿ ರಾಕ್ಷಸತನ ಹೆಚ್ಚಾಗಿ ಹೇಗಾದರೂ ತನಗೆ ಎದುರು ಬಿದ್ದು ಹುಡುಗಿಯನ್ನು ಕೊಲ್ಲಬೇಕಂತ ಫಿಕ್ಸ್ ಆದ. ಅದಕ್ಕಾಗಿ ಸಾನ್ವಿ ಕಾಲೇಜಿಗೆ ಬಂದ. ಹಾಗೆ ಕಾಲೇಜಿಗೆ ಬಂದ ಸಮತ್ ಆ ಹುಡುಗಿ ಒಂಟಿಯಾಗಿ ವಾಶ್ರೂಮ್ ಸೈಡ್ ಹೋಗೋದನ್ನು ಗಮನಿಸಿ ಯಾರೂ ನೋಡ್ದಂತೆ ಆ ಕಡೆ ಹೋದ. ವಾಶ್ರೂಮ್ಗೆ ಆ ಹುಡುಗಿ ಹೋಗಿ ಡೋರ್ ಕ್ಲೋಸ್ ಮಾಡೋ ಅಷ್ಟರಲ್ಲೇ ಸಮರ್ಥ ಒಳಗೆ ನುಗ್ಗಿ ಆ ಹುಡುಗಿ ಗಂಟ್ಲು ಹಿಡಿದು ಗೋಡೆ ಒತ್ತಿ, ನನಗೆ ಬ್ರೇಕಪ್ ಹೇಳ್ತೀಯಾ? ನೀನು ಬದುಕಿದ್ರೆ ನನ್ನ ಜೊತೆ ಬದುಕಬೇಕಿಲ್ದಿದ್ರೆ ಸಾಯ್ಬೇಕು. ನನ್ನ ಬಗ್ಗೆ ಕಡಿಮೆ ಅಂದಾಜು ಮಾಡಿ ತುಂಬ ದೊಡ್ಡ ತಪ್ಪು ಮಾಡಿದೆ, ಸಾಯಿ, ಇವಾಗಲೇ ಸಾಯಿ ಅಂತ ಆ ಹುಡುಗಿ ಗಂಟ್ಲು ಹಿಸುಕ್ತಿದ್ದಾಗ ಆ ಹುಡುಗಿ ಒದ್ದಾಡ್ತಿದ್ಲು. ಆದರೆ ಸಮರ್ಥನಲ್ಲಿ ಸ್ವಲ್ಪನೂ ದಯೆ ಇರಲಿಲ್ಲ. ಇನ್ನು ತುಟಿ ಮೇಲೆ ಒಂದು ಥರದ ಕ್ರೂರ ನಗು ಮೂಡಿ ಆ ಹುಡುಗಿ ಕಣ್ಣುಗಳು ಬಿಳಿ ಆಗ್ತಿದ್ದವುಗಳನ್ನ ಬಿಟ್ಟು ಹುಡುಗಿ ತಲೆಯನ್ನು ಬಲವಾಗಿ ಸಿಂಕ್ಗೆ ಒಡೆದ. ಹಾಗೆ ಹೊಡೆದಿದ್ದರಿಂದ ಆ ಹುಡುಗಿ ತಲೆ ಒಡೆದು ಅಮ್ಮ ಅಂತ ಕಿರ್ಚ್ತಾ ತಲೆ ಹಿಡ್ಕೊಂಡು ಕೆಳಗೆ ಬಿದ್ಲು. ಆದರೂ ಬಿಡ ಸಮರ್ಥ ಆ ಹುಡುಗಿಗೆ ನರಕ ತೋರಿಸ್ತಾ ಸಾಯಿಸ್ತಿದ್ದ. ಕೊನೆ ಉಸಿರಿನಲ್ಲಿದ್ದು ಹುಡುಗಿ ಎದುರು ಮಂಡಿಯೂರು ಕೂತು, ಅದಕ್ಕೆ ನನ್ನ ಜೊತೆ ಜಾಗೃತಿ ಆಗಿರಬೇಕು, ನೀನು ಬದುಕಿದ್ರೆ ನನ್ನ ಜೊತೆ ಬದುಕಬೇಕಿತ್ತು, ಆದರೆ ಹೀಗೆ ಅನಾವಶ್ಯಕವಾಗಿ ಬ್ರೇಕಪ್ ಹೇಳಿ ಸಾಯ್ತಿದ್ಯಾ ಅಂತ ಕರುಣೆ ನಾಟಕ ಆಡ್ತಿದ್ದ ಸಮಯದಲ್ಲಿ ಸಾನ್ವಿ ಅಲ್ಲಿಗೆ ಎಂಟ್ರಿ ಕೊಟ್ಲು. ವಾಶ್ರೂಮ್ ಡೋರ್ ಆ ಸಮಯದಲ್ಲಿ ಯಾರೂ ಬರೋದಿಲ್ಲ ಅಂತ ಮತ್ತು ಅವಸರದಲ್ಲಿ ಹೋದ ಕಾರಣ ಡೋರ್ ಕ್ಲೋಸ್ ಮಾಡದೇ ಇದ್ದಿದ್ದರಿಂದ ಒಳಗಡೆ ಬಂದು ಸಾನ್ವಿಗೆ ಸಮರ್ಥ ಕೊನೆಯಲ್ಲಿ ಆಡಿದ ಮಾತುಗಳು ಕೇಳಿಸಿದ್ವು. ಆ ಹುಡುಗಿ ಪರಿಸ್ಥಿತಿಯನ್ನು ನೋಡಿ ಎದುರಿ ಹೋಗಿ ಗಟ್ಟಿ ಹಾಕಿರಿಸ್ತಾ ಓಡಿ ಹೋಗಿ ಸರ್ ಸರ್ ಅಂತ ಸ್ಟಾಫ್ ಎಲ್ಲರನ್ನ ಕರೆದ್ಲು. ಅಷ್ಟರಲ್ಲೇ ದೇವ್ ಹೇಳಿದ ಪ್ರೊಫೆಸರ್ ಟ್ರಾನ್ಸ್ಫರ್ ಆಗಿ ಹೋಗಿದ್ರು. ಅವ್ರಿಗೆ ಬೇರೆ ಕಾಲೇಜ್ನಲ್ಲಿ ಒಳ್ಳೆ ಜಾಬ್ ಆಫರ್ ಬಂದಿದ್ದರಿಂದ. ಸೊ ಆಟೋಮೆಟಿಕ್ಕಾಗಿ ಅಲ್ಲಿ ನಡೆದ ವಿಷಯಗಳು ದೇವಿಗೆ ಹೇಳೋರು ಯಾರೂ ಇರಲಿಲ್ಲ. ಅದಕ್ಕಾಗಿ ಅಲ್ಲಿ ನಡೆದದ್ದು ದೇವಿಗೆ ತಿಳಿಲಿಲ್ಲ. ಹಾಕೆಚ್ಚಿ ಸಾನ್ವಿಯನ್ನು ಅವಳ ಕಣ್ಣಲ್ಲಿ ಹೆದರಿಕೆ ನೋಡಿ ಒಂದು ಕ್ಷಣ ಟೆನ್ಷನ್ ಆದ ಸಮರ್ಥ ಮರುಕ್ಷಣವೇ ಹೊರಗಡೆ ಓಡಿ ಬಂದು ಕಿರ್ಸ್ತಿ ಸಾನ್ವಿ ಬಾಯಿ ಮುಚ್ಚಿ ಹಿಂದೆ ಕೆಳಿತಾ, ಕಿರ್ಚ್ಬೇಡ, ಸಾಯ್ತಿರೋಳಿಗಾಗಿ ನೀನು ಯಾಕೆ ಕಿರ್ಸ್ತಿದ್ಯಾ? ಅವಳು ಹೇಗಿದ್ರು ಸಾಯ್ತಾಳೆ ಅಂತ ಅಂತಿದ್ರೆ ಸಾನ್ವಿ ಹೆದರಿಕೆಯಿಂದ ಒದ್ದಾಡ್ತಿದ್ಲು. ಆಗ ಸಮರ್ಥ ಸಾನ್ವಿಯನ್ನು ಮೇಲಿಂದ ಕೆಳಗಿನವರೆಗೂ ನೋಡ್ದ. ಜೀನ್ಸ್ ಮತ್ತು ಟೀ ಶರ್ಟ್ ಜರ್ಕಿನ್ನಲ್ಲಿ ಎಷ್ಟು ಸುಂದರವಾಗಿ ಸಾನ್ವಿಯನ್ನು ತನ್ನ ನೋಡಿ ಹೆದರ್ತಿದ್ದ ಅವಳ ಕಣ್ಣುಗಳು ಅವನಿಗೆ ಇನ್ನೂ ಇಷ್ಟವಾಗಿ, ನಿನ್ನ ಹೆದರಿಕೆ ನಂಗೆ ತುಂಬ ಇಷ್ಟ ಆಯಿತು ಅಂತ ಅವಳು ಕೆನ್ನೆಗೆ ಮುತ್ತು ಕೊಡೋದಕ್ಕೆ ಮುಂದೆ ಬಾಗುವಷ್ಟರಲ್ಲೇ ಸಾನ್ವಿ ಕಿರ್ಚಾಟ ಕಾಲೇಜವರೆಲ್ಲ ಅಲ್ಲಿಗೆ ತಲುಪಿದ್ರಿಂದ ಸಮರ್ಥ ಮಾಡ್ತಿರೋದು ನೋಡಿ ಪ್ರಿನ್ಸಿಪಲ್ ಕೋಪದಿಂದ ಸಾನ್ವಿಯನ್ನು ಬಿಡಿಸಿ ಬೈತಿದ್ದಾಗ ಸಾನ್ವಿ ನಡೆದಿದ್ದೆಲ್ಲ ಹೇಳಿದ್ಲು. ಅದರಿಂದ ಸಮರ್ಥನ ತಕ್ಷಣ ಪೊಲೀಸರಿಗೆ ಒಪ್ಪಿಸೋದ್ರ ಜೊತೆಗೆ ಆ ಹುಡುಗಿಯನ್ನು ಹಾಸ್ಪಿಟಲ್ ದಾಖಲಿಸಿ ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಿದ್ರು. ಆ ದಿನ ಅದು ನಡೆದು ಹೋದ್ಮೇಲೆ ಸಾನ್ವಿ ಒಂದು ವಾರದವರೆಗೂ ಭಯದಿಂದ ನಡುಗೆ ಹೋಗಿದ್ಲು. ಅವಳ ಹೆದರಿಕೆಯನ್ನು ಗಮನಿಸಿದ ಪ್ರಿಯಾಗಿ ಏನು ನಡೀತು ಅಂತ ಕೇಳಿದಾಗ ಅಲ್ಲಿ ಮುಚ್ಚಿಡೋ ವಿಷಯ ಏನೂ ಇಲ್ದಿದ್ದರಿಂದ ಮತ್ತು ಅವನ ಹೆಸರು ತಿಳಿದ ಕಾರಣ ಸಮರ್ಥ ಬಗ್ಗೆ ಹೇಳಿದ್ಲು. ಅದನ್ನು ಕೇಳಿ ಒಳ್ಳೆ ಕೆಲಸ ಮಾಡಿದೆ ಸಾನ್ವಿ, ನೀನು ಯಾಕೆ ಹೆದರ್ತೀಯ, ಹೆದರಬೇಡ ಅಂತ ಅವಳನ್ನ ಹತ್ರಕ್ಕೆ ಕರ್ಕೊಂಡು ಸಮಾಧಾನ ಮಾಡಿದ್ದ. ಅಷ್ಟಕ್ಕೆ ಸಮರ್ಥ ಕತೆ ಮುಗೀತು ಅಂದ್ಕೊಂಡಿದ್ಲು ಸಾನ್ವಿ. ಆದರೆ 1 ತಿಂಗಳ ನಂತರ ಶುರುವಾಯಿತು ನಿಜವಾದ ಆಟ. ಜೈಲಿನಿಂದ ಹೊರಗೆ ಬಂದ ಸಮರ್ಥನ ಮೊದಲ ಟಾರ್ಗೆಟ್ ಸಾನ್ವಿ ಆದ್ಲು. ಯಾಕಂದರೆ
ಅವಳಿಂದಲೇ ತಾನು ಪೊಲೀಸರಿಗೆ ಸಿಕ್ಬಿದ್ದೆ ಅಂದ್ಕೊಂಡು. ಅದೇ 2ನೇ ಬಾರಿ ಸಾನ್ವಿ ನೋಡಿದಾಗ ಅವನಿಗೆ ಒಂದು ಥರದ ಹುಚ್ಚು ಹಿಡಿತು. ಅದನ್ನೇ ಪ್ರೀತಿ ಅಂದ್ಕೊಂಡು ಆ ದಿನದಿಂದ ಟಾರ್ಚರ್ ಮಾಡೋದಕ್ಕೆ ಶುರು ಮಾಡ್ದ. ಸಾನ್ವಿಗೆ ಹೆದರಿಕೆಯಾಗ ಅವನಿಂದ ತಪ್ಪಿಸ್ಕೊಳ್ತಾ ತಿರುಗ್ತಿದ್ಲು. ತನ್ನ ಪರಿಸ್ಥಿತಿಯನ್ನು ಪ್ರಿಯಾಗ್ ತಿಳಿಸಿದ್ರೆ ಪ್ರಿಯಾಗ್ ದೇವ್ಗೆ ಹೇಳಿ ದೇವ್ ಕೋಪದಿಂದ ರಿಯಾಕ್ಟ್ ಆಗಿ ಮತ್ತೆ ರಿಸ್ಕ್ನಲ್ಲಿ ಬೀಳ್ತಾನೋ ಅಂತ ಹೆದರಿ, ಅದು ಅಲ್ಲದೆ ಖುದ್ದಾಗಿ ಸಮರ್ಥ್ ಮಾಡಿದ ಕೃತ್ಯವನ್ನು ಕಣ್ಣಾರೆ ನೋಡಿ ಹೆದರಿ ಸಾನ್ವಿ ವಿಷಯ ತನ್ನವರೆಗೂ ಬಂದಾಗ ಇನ್ನೂ ಹೆದರು ಹೋಗಿ, ಹೀಗಾದರೂ ತಾನು ಓದು ಮುಗಿದ ಮೇಲೆ ಇಂಡಿಯಾಗೆ ಹೋಗೋದೇ ಆಗಿರೋದ್ರಿಂದ ಇವೆಲ್ಲವನ್ನ ಲೆಕ್ಕಿಸ್ತಾ ಇರಬೇಕಂತ ಫಿಕ್ಸ್ ಆದ್ಲು. ಅವರ ಸಮರ್ಥನಿಗೆ ಹೇಗೆ ತಿಳಿತೋ ಗೊತ್ತಿಲ್ಲ, ಸಾನ್ವಿ ಫೋನ್ ನಂಬರ್ ಕೂಡ ಸಿಕ್ಬಿಡ್ತು. ಅದರಿಂದ ಇನ್ನೂ ಹೆಚ್ಚು ಟಾರ್ಚರ್ ಮಾಡ್ತಾ ನೀನು ನನಗೆ ಬೇಕಂದ. ಸಾನ್ವಿ ತನ್ನ ಮದುವೆ ಆಗಿದೆ ಅಂತ ಹೇಳಿದ್ಲು, ಆದರೆ ಸಮರ್ಥ ಅದನ್ನು ಲೆಕ್ಕಿಸಲಿಲ್ಲ. ನೀನು ಮದುವೆ ಆಗಿದ್ರೆ ನನಗೇನು ಅನಾವಶ್ಯಕ, ನೀನು ಬೇಕಷ್ಟೇ, ನಿನ್ನ ಜೀವನದಲ್ಲಿ ನಾನು ಮಾತ್ರ ಇರಬೇಕು, ನೆನಪಿಟ್ಕೋ, ಯಾರಾದರೂ ನಿನ್ನ ಜೀವನಕ್ಕೆ ಬರೋದಕ್ಕೆ ನಾನು ಒಪ್ಪಲ್ಲ ಅಂತ ಬೆದರಿಸ್ತಾ ಅವಳ ಹೆದರಿಕೆಯನ್ನು ಎಂಜಾಯ್ ಮಾಡ್ತಾ ಕಾಲ ಕಳೆದ. ಸಾನ್ವಿ ಸಮರ್ಥ ವಿಷಯವನ್ನು ಯಾವಾಗಲೂ ದೇವ್ಗೆ ಹೇಳಬೇಕು ಅಂತ ಅಂದ್ಕೊಂಡ್ರು. ದೇವನನ್ನು ಅನಾವಶ್ಯಕವಾಗಿ ಡಿಸ್ಟರ್ಬ್ ಮಾಡೋದು ಇಷ್ಟ ಇಲ್ಲದೆ ಹೇಗಾದರೂ ತನ್ನ ಪ್ರಾಬ್ಲಮ್ ತಾನೇ ಸಾಲ್ವ್ ಮಾಡ್ಕೊಳ್ಬೇಕಂತ ಎಷ್ಟೋ ಬಾರಿ ಸಮರ್ಥ್ಗೆ ತಿಳಿ ಹೇಳೋದಕ್ಕೆ ಟ್ರೈ ಮಾಡಿದ್ಲು. ಆದರೆ ಸಮರ್ಥ್ ಕೇಳಿದೆ, ಇನ್ನೂ ಟಾರ್ಚರ್ ಮಾಡೋದು ಜಾಸ್ತಿ ಮಾಡ್ದ. ಇನ್ನೂ ತಡಿಲಾಗದೆ ಸಮರ್ಥ್ ಬಗ್ಗೆ ದೇವ್ಗೆ ಹೇಳಬೇಕು ಅಂದ್ಕೊಂಡ್ಳು. ಆದರೆ ಅಷ್ಟರಲ್ಲೇ ದೇವ್ಗೆ ದೊಡ್ಡ ಪ್ರಾಜೆಕ್ಟ್ ಬಂದು ಬ್ಯುಸಿ ಆಗಿದ್ದರಿಂದ ಹೇಳೋದಕ್ಕಾಗಲಿಲ್ಲ. ಪ್ರಿಯಾಗ್ ಹೇಳಿದ್ರೆ ಅವನಿಗಿರೋ ಕೋಪಕ್ಕೆ ಎಲ್ಲಿ ಸಮರ್ಥ್ ಎದುರು ಹೋಗಿ ಪ್ರಾಣಕ್ಕೆ ತಂದುಕೊಳ್ತಾನೋ ಅಂತ ಹೆದರಿ ಪ್ರಿಯಾಗ್ಗೆ ಕೂಡ ಹೇಳಿದೆ. ಸುಮ್ಮನಾದ್ಲು. ಅದೇ ತನ್ನ ಜೀವನವನ್ನು 4 ವರ್ಷಗಳ ಕಾಲ ಕತ್ತಲೆಗೆ ತಳ್ಳುತ್ತೆ ಅಂತ ಆ ಕ್ಷಣದಲ್ಲಿ ಯೋಚಿಸಲಿಲ್ಲ. ಹಾಗೆ ತನ್ನ ಕಾಲೇಜಿನ ಕೊನೆ ದಿನಗಳಲ್ಲಿ ಸಮರ್ಥ್ ಟಾರ್ಚರ್ ಜಾಸ್ತಿ ಆಗಿದ್ದರಿಂದ ಸಾನ್ವಿ ಧೈರ್ಯ ಮಾಡಿ ತನಗೆ ತಿಳಿದಿದ್ದ ಪ್ರೊಫೆಸರ್ಗೆ ತಿಳಿಸಿದಾಗ ಪ್ರೊಫೆಸರ್ ತಕ್ಷಣ ಪೊಲೀಸ್ ಕಂಪ್ಲೇಂಟ್ ನೀಡೋದಕ್ಕೆ ಹೇಳಿದ್ರು. ಸಾನ್ವಿ ಕೂಡ ಇನ್ನೂ ಸಮರ್ಥನನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಸರಿ ಅಂತ ಪೊಲೀಸ್ ಕಂಪ್ಲೇಂಟ್ ನೀಡಿದ್ಲೇ ಅವನನ್ನು ಕಸ್ಟಡಿಗೆ ತಗೊಂಡ್ರು. ಹಾಗೆ ಸಾನ್ವಿ ತನ್ನ ಗ್ರಾಜ್ಯುಯೇಷನ್ ಮುಗಿಸ್ಕೊಂಡು ಇಂಡಿಯಾಗೆ ಹೊರಟು ಹೋದ್ಲು.